ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯಾವ ತಂಡ ಎಷ್ಟು ಆಟಗಾರರನ್ನು 2024ರ IPL ಆಕ್ಷನ್ನಲ್ಲಿ ಖರೀದಿಸಬಹುದು? ಬನ್ನಿ ತಿಳ್ಕೊಳ್ಳೋಣ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 17 ಪ್ರಕ್ರಿಯೆ ನಾಳೆ ಅಂದರೆ ಡಿಸೆಂಬರ್ 19ರಂದು ನಡೆಯಲಿದೆ. ದುಬೈನ ಕೋಕಾ ಕೋಲಾ ಅರೇನಾದಲ್ಲಿ ಜರುಗಲಿರುವ ಈ ಆಕ್ಷನ್ ಪ್ರಕ್ರಿಯೆಯಲ್ಲಿ ಒಟ್ಟು 333 ಆಟಗಾರರ ಹೆಸರನ್ನು ಹರಾಜಲ್ಲಿ ಕೂಗಲಾಗುತ್ತೆ. ಇವರಲ್ಲಿ ಕೆಲವು ಆಟಗಾರರಿಗೆ ಮಾತ್ರ ಅವಕಾಶ ದೊರೆಯಲಿದೆ. IPL ಮಿನಿ ಹರಾಜಿಗಾಗಿ ಕೌಂಟೌನ್ ಶುರುವಾಗಿದೆ. ದುಬೈನ ಕೋಕಾ ಕೋಲಾ ಅರೇನಾದಲ್ಲಿ ನಡೆಯಲಿರುವ ಆಕ್ಷನ್ನಲ್ಲಿ ಒಟ್ಟು 333 ಆಟಗಾರರ ಹೆಸರು ಕಾಣಿಸಿಕೊಳ್ಳಲಿದೆ. ಆದರೆ ಇವರಲ್ಲಿ ಅವಕಾಶ ಸಿಗುವುದು ಕೇವಲ 77 ಆಟಗಾರರಿಗೆ ಮಾತ್ರ. ಅಂದರೆ 10 ತಂಡಗಳಲ್ಲಿ ಕೇವಲ 77 ಸ್ಲಾಟ್ಗಳು ಮಾತ್ರ ಖಾಲಿ ಇವೆ. ಹೀಗಾಗಿ 333 ಪ್ಲೇಯರ್ಗಳಲ್ಲಿ 77 ಆಟಗಾರರಿಗೆ ಮಾತ್ರ ಅವಕಾಶ ಸಿಗಲಿದೆ. ಅದರಂತೆ ಯಾವ ತಂಡ ಎಷ್ಟು ಆಟಗಾರರನ್ನು ಖರೀದಿಸಬಹುದು? ಬನ್ನಿ ತಿಳ್ಕೊಳ್ಳೋಣ. ಗೆಳೆಯರೇ, ಇನ್ನೂ ನಿಮ್ಮ ನೆಚ್ಚಿನ ಡಿಯರ್ ಗುರು ಡಿಜಿಟಲ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಒತ್ತಿ ಹರಿಸಿ ಹಾರೈಸಿ. ಗುಜರಾತ್ ಟೈಟನ್ಸ್ ತಂಡಕ್ಕೆ ಒಟ್ಟು 8 ಆಟಗಾರರನ್ನು ಖರೀದಿಸಲು ಅವಕಾಶವಿದೆ. ಇದರಲ್ಲಿ 6 ಭಾರತೀಯ ಹಾಗೂ 2 ವಿದೇಶಿ ಆಟಗಾರರನ್ನು ಗುಜರಾತ್ ಟೈಟನ್ಸ್ ಖರೀದಿಸಬಹುದು. ಇನ್ನು ಎರಡನೇ ತಂಡ ಸನ್ರೈಸರ್ಸ್ ಹೈದರಾಬಾದ್. SRH ತಂಡದಲ್ಲಿ ಒಟ್ಟು 6 ಸ್ಥಾನಗಳು ಖಾಲಿಯಿವೆ. ಈ ಸ್ಲಾಟ್ಗಳಲ್ಲಿ 3 ಭಾರತೀಯರು ಹಾಗೂ 3 ವಿದೇಶಿ ಆಟಗಾರರನ್ನು ಖರೀದಿಸಬಹುದು. ಇನ್ನು ಮೂರನೇ ತಂಡ ಮುಂಬೈ ಇಂಡಿಯನ್ಸ್ ತಂಡವು ಒಟ್ಟು 8 ಸ್ಲಾಟ್ಗಳನ್ನು ಹೊಂದಿದೆ. ಇದರಲ್ಲಿ 4 ವಿದೇಶಿ ಹಾಗೂ 4 ಭಾರತೀಯ ಆಟಗಾರರನ್ನು ಖರೀದಿಸಬಹುದು. ಚೆನ್ನೈ ಸೂಪರ್ ಕಿಂಗ್ಸ್ ಈ ಬಾರಿಯೂ ಹರಾಜಿನಲ್ಲಿ CSK ತಂಡವು ಒಟ್ಟು 6 ಆಟಗಾರರನ್ನು ಖರೀದಿಸಬಹುದು. ಇವರಲ್ಲಿ 3 ವಿದೇಶಿ ಆಟಗಾರರನ್ನು ಹಾಗೂ 3 ಭಾರತೀಯ ಆಟಗಾರರನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಖಾಲಿ ಇರುವ ಸ್ಲಾಟ್ಗಳ ಸಂಖ್ಯೆ 12. ಈ ಸ್ಥಾನಗಳಲ್ಲಿ 8 ಭಾರತೀಯ ಹಾಗೂ 4 ವಿದೇಶಿ ಆಟಗಾರರನ್ನು ಖರೀದಿಸಬಹುದು. ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಖಾಲಿ ಇರುವ ಸ್ಲಾಟ್ಗಳ ಸಂಖ್ಯೆ 8. ಇದರಲ್ಲಿ 3 ವಿದೇಶಿ ಹಾಗೂ 5 ಭಾರತೀಯ ಆಟಗಾರರಿಗೆ ಅವಕಾಶ ನೀಡಬಹುದು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಒಟ್ಟು 6 ಸ್ಥಾನಗಳು ಖಾಲಿ ಇವೆ. ಈ ಸ್ಥಾನಗಳಲ್ಲಿ 4 ಭಾರತೀಯ ಆಟಗಾರರನ್ನು ಹಾಗೂ 2 ವಿದೇಶಿ ಆಟಗಾರರನ್ನು ಖರೀದಿಸಬಹುದು. ಕಿಂಗ್ಸ್ 11 ಪಂಜಾಬ್ ತಂಡದಲ್ಲಿ ಒಟ್ಟು 8 ಸ್ಥಾನಗಳಿವೆ. ಈ ಸ್ಲಾಟ್ಗಳಲ್ಲಿ 2 ವಿದೇಶಿ ಹಾಗೂ 6 ಭಾರತೀಯ ಆಟಗಾರರನ್ನು ಖರೀದಿಸಬಹುದಾಗಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ 9 ಸ್ಲಾಟ್ಗಳನ್ನು ಹೊಂದಿದ್ದು ಇದರಲ್ಲಿ 4 ವಿದೇಶಿ ಹಾಗೂ 5 ಭಾರತೀಯ ಆಟಗಾರರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಖರೀದಿಸಬಹುದು. ಇದು ನಮ್ಮ ಬೆಂಗಳೂರಿನ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡಕ್ಕೆ ಈ ಬಾರಿ ಒಟ್ಟು 6 ಆಟಗಾರರನ್ನು ಖರೀದಿಸುವ ಅವಕಾಶವಿದೆ. ಈ 6 ಸ್ಲಾಟ್ಗಳಲ್ಲಿ 3 ವಿದೇಶಿ ಹಾಗೂ 3 ಭಾರತೀಯ ಆಟಗಾರರನ್ನು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಖರೀದಿಸಬಹುದು. ಇದು ಗೆಳೆಯರೆ, IPL ಆಕ್ಷನ್ 2024ರಲ್ಲಿ ಯಾವ ತಂಡ ಎಷ್ಟು ಆಟಗಾರರನ್ನು ಖರೀದಿಸಬಹುದೆನ್ನುವ ಮಾಹಿತಿ ಇದಾಗಿತ್ತು. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ನೆಚ್ಚಿನ ಡಿಯರ್ ಗುರು ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಒತ್ತಿ ಹರಿಸಿ ಹಾರೈಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಡಿಯರ್ ಗುರು ಸೈನಿಂಗ್ ಆಫ್. ನಮಸ್ಕಾರ.